Hello all, welcome to my channel. This is my second video regarding income from capital gain. This video not only useful to BCom student, even BBA student can also be used or refer. Under previous video, we covered the meaning of capital gain, example of capital asset, meaning of capital asset, exemptions regards capital assets, types of capital assets, rule for deciding whether capital asset is short-term capital asset or long-term capital assets we covered, and even the types of capital gain or methods of computing capital gain. Short-term capital gain meaning we covered. The difference between short-term capital gain and long-term capital gain we covered. For examinations purpose, this is very much useful to you. Difference between short-term capital gain and long-term capital gain. And now the format of computing short-term capital gain or loss. Short-term capital gain ಅಂದ್ರೆ ಅಸೆಸಿ ತನ್ನ ಹತ್ರ ಇರುವಂತಹ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅನ್ನ ಸೇಲ್ ಮಾಡಿ ಅರ್ನ್ ಮಾಡಿರುವಂತ ಗೇನಿಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರೀತಾರೆ. ಸಪೋಸ್ ಲಾಸ್ ಆದ್ರೆ ಅದನ್ನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಂತ ಕರೀತಾರೆ. ಸೊ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆರ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಕಂಪ್ಯೂಟ್ ಮಾಡೋಕೆ ಒಂದು ಫಾರ್ಮೆಟ್ ಇದೆ. So this is a format of computing short-term capital gain or loss. The first we consider the sales value, full value of consideration on transfer or sales value, less expenses incurred in connections with the transfer. ಅಂದ್ರೆ ಅಸೆಸಿ ತನ್ನ ಅಸೆಟ್ ಅನ್ನ ಸೇಲ್ ಮಾಡ್ಬೇಕಾದ್ರೆ ಯಾವ್ದಾದ್ರು ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆದ್ರೆ ಆ ಎಕ್ಸ್ಪೆನ್ಸಸ್ ಅನ್ನ ಲೆಸ್ ಮಾಡ್ಬೇಕು. For example of expenses, registration fees, brokerage, commission, collection charges, etc. After deducting expenses incurred in connections with the transfer, we have to deduct cost of acquisition. Cost of acquisition ಅಂದ್ರೆ purchase cost. ಪರ್ಚೇಸ್ ಟೈಮ್ ಅಲ್ಲಿ ಅದನ್ನ ಎಷ್ಟು ಕೊಟ್ಟು ಪರ್ಚೇಸ್ ಮಾಡಿರ್ತಾನಲ್ಲ ಆ ಕಾಸ್ಟ್ ಅನ್ನ ಕೊಟ್ಟಿರ್ತಾರೆ, ಆ ಕಾಸ್ಟ್ ಅನ್ನ ಲೆಸ್ ಮಾಡಬೇಕಾಗುತ್ತೆ. ದೆನ್ ಆಫ್ಟರ್ ದಟ್ ವಿ ಹ್ಯಾವ್ ಟು ಡಿಡಕ್ಟ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಆ ವ್ಯಕ್ತಿ ಅಸಸಿ ಒಂದು ಹೌಸ್ ಪ್ರಾಪರ್ಟಿನ ತಗೊಂಡಿದ್ರೆ ಅದನ್ನ ತಗೊಂಡಾದ್ಮೇಲೆ ಏನಾದ್ರು ಇಂಪ್ರೂವ್ಮೆಂಟ್ ಮಾಡಿದ್ರೆ ಅಂದ್ರೆ ಅಡಿಷನಲ್ ರೂಮ್ ಕಟ್ಸಿದ್ರೆ ಏನಾದ್ರು ಇಂಪ್ರೂವ್ಮೆಂಟ್ ಮಾಡಿದ್ರೆ ಆ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅನ್ನ ಇಲ್ಲಿ ಡಿಡಕ್ಟ್ ಮಾಡ್ಬೇಕಾಗುತ್ತೆ. ಇದಿಷ್ಟು ಡಿಡಕ್ಟ್ ಮಾಡಾದ್ಮೇಲೆ ಬರೋ ರಿಸಲ್ಟಿಗೆ ಗ್ರಾಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರೀತಾರೆ. ಔಟ್ ಆಫ್ ಶಾರ್ಟ್ ಟರ್ಮ್ ಗ್ರಾಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲಿ ಎಕ್ಸಂಪ್ಷನ್ಸ್ ಅನ್ನ ಲೆಸ್ ಮಾಡಬೇಕಾಗುತ್ತೆ. ಯೂಸಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಿಗೆ ಯಾವುದೇ ರೀತಿ ಎಕ್ಸಂಪ್ಷನ್ಸ್ ನಿಮಗೆ ಸೊ ಇದನ್ನೆಲ್ಲ ಡಿಡಕ್ಟ್ ಮಾಡಾದ್ಮೇಲೆ ಬರೋ ರಿಸಲ್ಟ್ಗೆ ನೆಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರೀತಾರೆ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆನ್ ದಿ ಬೇಸಿಸ್ ಆಫ್ ದಿ ಟರ್ಮ್ಸ್ the capital gain are classified into two type, no, short term capital gain as well as long term capital gain. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದ್ರೆ ಅಸೆಸಿ ತನ್ನ ಹತ್ರ ಇರುವಂತಹ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅನ್ನ ಸೇಲ್ ಮಾಡಿ ಅರ್ನ್ ಮಾಡಿರುವಂತ ಗೇನ್. ಸೊ ಹಿಯರ್ ಆಲ್ಸೋ ಬಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದ್ರೆ ಎನಿ ಕ್ಯಾಪಿಟಲ್ ಗೇನ್ ಅರೈಸಸ್ ಆನ್ ದಿ ಟ್ರಾನ್ಸ್ಫರ್ ಆಫ್ ಲಾಂಗ್ ಟರ್ಮ್ capital gain asset. That kind of gain is called as a long term capital gain. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫೈಂಡ್ ಔಟ್ ಮಾಡೋಕೆ ಒಂದು ಫಾರ್ಮುಲಾ ಇದೆ, ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್. ಆಸ್ ಇಟ್ ಈಸ್ ಸೇಮ್ ರಿಗಾರ್ಡ್ಸ್ ಟು ದಿ ಫಾರ್ಮೆಟ್ ಆಫ್ ಕಂಪ್ಯೂಟಿಂಗ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಬಟ್ ಲಿಟ್ಲ್ ಬಿಟ್ ಡಿಫ್ರೆಂಟ್, ಸ್ವಲ್ಪ ಚೇಂಜ್ ಇದೆ. ಲೆಸ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಇನ್ ಕನೆಕ್ಷನ್ಸ್ ವಿತ್ ದಿ ಟ್ರಾನ್ಸ್ಫರ್. ಎಕ್ಸ್ಪೆನ್ಸಸ್ ಅನ್ನ ಲೆಸ್ ಮಾಡಾದ್ಮೇಲೆ ಬರೋ ರಿಸಲ್ಟಿಗೆ ನೆಟ್ ಕನ್ಸಿಡರೇಷನ್ ಅಂತ ಕರೀತಾರೆ. ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಎಕ್ವಿಸಿಷನ್ ಅಂದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಓನ್ಲಿ ಕಾಸ್ಟ್ ಆಫ್ ಎಕ್ವಿಸಿಷನ್ ನ ಲೆಸ್ ಮಾಡ್ತಿದ್ವಿ, ಬಟ್ ಇಲ್ಲಿ ಕಾಸ್ಟ್ ಆಫ್ ಎಕ್ವಿಸಿಷನ್ ಅನ್ನ ಇಂಡೆಕ್ಸ್ಡ್ ಮಾಡ್ಬೇಕಾಗುತ್ತೆ. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಎಕ್ವಿಸಿಷನ್ ಅಂದ್ರೆ ಏನು ಅಂದ್ರೆ ಇಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಲ್ಲಿ ಅಥವಾ ಗೇನ್ ಅಲ್ಲಿ ಟೈಮ್ ಡ್ಯೂರೇಷನ್ ತುಂಬಾ ದೂರ ಇರುತ್ತೆ, 10 ವರ್ಷ 15 ವರ್ಷ 20 ವರ್ಷ 5 ವರ್ಷ ಹಾಗೆಲ್ಲ. ಸೊ ಅದಕ್ಕೋಸ್ಕರ ಓಲ್ಡ್ ಅಸೆಟ್ ವ್ಯಾಲ್ಯೂನ ಪ್ರೆಸೆಂಟ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡುವಂಥದಕ್ಕೆ
ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಎಕ್ವಿಸಿಷನ್ ಅಂತ ಕರೀತಾರೆ. ಆಫ್ಟರ್ ದಟ್ ವಿ ಹ್ಯಾವ್ ಟು ಡಿಡಕ್ಟ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಆಸ್ ಇಟ್ ಈಸ್ ಸೇಮ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಫೈಂಡ್ ಔಟ್ ಮಾಡಬೇಕಾದ್ರೆ ಓನ್ಲಿ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅನ್ನು ಲೆಸ್ ಮಾಡ್ತೀವಿ, ಬಟ್ ಇಲ್ಲಿ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅನ್ನ ಲೆಸ್ ಮಾಡ್ತೀವಿ. ಇಲ್ಲೂ ಕೂಡ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಡ್ಯೂರೇಷನ್, ಟೈಮ್ ಡ್ಯೂರೇಷನ್ ಲಾಂಗ್ ಇರೋದ್ರಿಂದ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅನ್ನ ಇಂಡೆಕ್ಸ್ಡ್ ಮಾಡಬೇಕಾಗುತ್ತೆ. ಓಲ್ಡ್ ವ್ಯಾಲ್ಯೂನ ಪ್ರೆಸೆಂಟ್ ವ್ಯಾಲ್ಯೂ ಕನ್ವರ್ಟ್ ಮಾಡೋದಕ್ಕೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತ ಕರೀತಾರೆ. ಬಟ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಆನ್ ಆರ್ ಆಫ್ಟರ್ 1/4/2001 ಆಗಿದ್ರೆ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಬಿಫೋರ್ 1/4/2001 ಆಗಿದ್ರೆ ದಟ್ ಇಂಡೆಕ್ಸ್ ಅಥವಾ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಆರ್ ನಾಟ್ ಕನ್ಸಿಡರ್ಡ್ ಒನ್. ಇದೆಲ್ಲ ಲೆಸ್ ಮಾಡಾದ್ಮೇಲೆ ಬರೋ ರಿಸಲ್ಟಿಗೆ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರೀತಾರೆ. ಲೆಸ್ ಎಕ್ಸಂಪ್ಷನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲಿ ತುಂಬಾ ಎಕ್ಸಂಪ್ಷನ್ಸ್ ಬರುತ್ತೆ, 54A 54B ಲೈಕ್ ದಟ್ ತುಂಬಾ ಬರುತ್ತೆ. ಮುಂದಿನ ವಿಡಿಯೋಸ್ ಅಲ್ಲಿ ಅದ್ರ ಬಗ್ಗೆ ಡಿಸ್ಕಷನ್ಸ್ ಮಾಡೋಣಂತೆ. ಎಕ್ಸಂಪ್ಷನ್ಸ್ ಅನ್ನು ಲೆಸ್ ಮಾಡಾದ್ಮೇಲೆ ಫೈನಲ್ ರಿಸಲ್ಟಿಗೆ ನೆಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರೀತಾರೆ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಕೆಲವೊಂದು ಪಾಯಿಂಟ್ಸ್ ಅನ್ನ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಬೇಕಾಗುತ್ತೆ. Like first important point, for computing long-term capital gain, the cost of acquisition and the cost of improvement are to be indexed. What is indexing? Cost of improvement ಅನ್ನ cost of acquisition ಅನ್ನ index ಮಾಡಬೇಕಾಗುತ್ತೆ. Indexing ಅಂದ್ರೆ ಏನು? Indexing means converting the cost of the old assets into the present cost by using the index numbers for inflation. We know inflation period ಅಲ್ಲಿ ಅಸೆಟ್ ವ್ಯಾಲ್ಯೂಗಳೆಲ್ಲ ಗೋಯಿಂಗ್ ಟು ಬೂಮ್ ಅಥವಾ ಇನ್ಕ್ರೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 20 ವರ್ಷದಿಂದ ಲ್ಯಾಂಡಿನ ವ್ಯಾಲ್ಯೂಗೂ ಈಗಿನ ಲ್ಯಾಂಡಿನ ವ್ಯಾಲ್ಯೂಗೂ ಅಜಗಜಾಂತರ ವ್ಯತ್ಯಾಸಗಳಿದಾವೆ. ಸೊ ಓಲ್ಡ್ ವ್ಯಾಲ್ಯೂನ ಅಸೆಟ್ ಅನ್ನ ಈ ವ್ಯಾಲ್ಯೂಗೆ ಕನ್ವರ್ಟ್ ಮಾಡಬೇಕಾದ್ರೆ ಅದನ್ನ ಇಂಡೆಕ್ಸ್ ಮಾಡಬೇಕಾಗುತ್ತೆ. ದ ಇಂಡೆಕ್ಸ್ ನಂಬರ್ಸ್ ಯೂಸ್ಡ್ ಇನ್ ಸಚ್ ಕನ್ವರ್ಷನ್ಸ್. ಇಂಡೆಕ್ಸಿಂಗ್ ಮಾಡಬೇಕಾದ್ರೆ ಇಂಡೆಕ್ಸ್ ನಂಬರ್ಸ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಇಂಡೆಕ್ಸ್ ನಂಬರ್ಸ್ ಅನ್ನ CII ಅಂತ ಕರೀತಾರೆ, ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಅಂತ. ಲೈಕ್ ದಿಸ್, ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಪ್ರತಿ ಫೈನಾನ್ಷಿಯಲ್ ಇಯರಿಗೂ ಬೇರೆ ಬೇರೆ ಇದೆ. ಲೈಕ್ 2001 and 2 ದಲ್ಲಿ 100 ಇದೆ, 2002 and 3 ದಲ್ಲಿ 105 ಇದೆ, 2003 and 4 ಅಲ್ಲಿ 109 ಇದೆ. ಡಿಪೆಂಡ್ ಆನ್ ಇನ್ಫ್ಲೇಷನ್, ಇಂಡೆಕ್ಸ್ ಕಾಸ್ಟ್ ಆಫ್ ಎಕ್ವಿಸಿಷನ್ ಇಸ್ ಆಲ್ಸೋ ಬಿ ವೇರಿ. Now at present, our previous year 2019 and 20 ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ 289 ಇದೆ. ಇವೆಲ್ಲ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಮೈಂಡ್ ಅಲ್ಲಿ ಇಟ್ಕೊಳ್ಬೇಕಾಗಿರೋದು ಎರಡೇ, 2001 and 2 ಬೇಸಿಕ್ ಇಯರ್ ಇಂದು ಇಂಡೆಕ್ಸ್, 2001 and 2ದು ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ 100 ಇದೆ, ಅಂಡ್ ನಮ್ಮ ಪ್ರೀವಿಯಸ್ ಇಯರಿನ 2019 and 20 CII ರೇಟು 289 ಇದೆ. ಸೊ ಪ್ರತಿ ವರ್ಷದ್ದು ನೆನಪಲ್ಲಿ ಇಟ್ಕೊಳ್ಳೋ, ಮೈಂಡ್ ಅಲ್ಲಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮ್ಯಾಕ್ಸಿಮಮ್ ಅಂದ್ರೆ ಇದೆರಡು ವರ್ಷದ ನೆನಪಲ್ಲಿ ಇಟ್ಕೊಂಡ್ರೆ ಸಾಕು. ದ ಸೆಕೆಂಡ್ ಇಂಪಾರ್ಟೆಂಟ್ ನೋಟ್, ಫಾರ್ಮುಲಾ ಫಾರ್ ಕಂಪ್ಯೂಟಿಂಗ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಎಕ್ವಿಸಿಷನ್. ನಾ ಮೊದಲೇ ಹೇಳ್ದಂಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನ ಫೈಂಡ್ ಔಟ್ ಮಾಡಬೇಕಾದ್ರೆ ಕಾಸ್ಟ್ ಆಫ್ ಎಕ್ವಿಸಿಷನ್ ಅನ್ನ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಎಕ್ವಿಸಿಷನ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಎಕ್ವಿಸಿಷನ್ ಫಾರ್ಮುಲಾ, cost of acquisition into CII for the year of transfer divided by CII for the year of purchase or CII of 2001 and 2 whichever is later. ನಿಮಗಿದು ಲಿಟ್ಲ್ ಬಿಟ್ ಕಾನ್ಫ್ಲಿಕ್ಟ್ ಅಂತ ಅನ್ಸ್ಬೋದು, ಬಟ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ನ ಮಾಡ್ತಾ ಹೋದಾಗೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಗಾಟ್ ಇಟ್? Then alternatively, index cost of acquisition formula, cost of acquisition into 289 into 289 ಯಾಕೆ ಅಂದ್ರೆ ಇಯರ್ ಆಫ್ ಟ್ರಾನ್ಸ್ಫರ್ ಇಸ್ ಆಲ್ವೇಸ್ ಅವರ್ ಪ್ರೀವಿಯಸ್ ಇಯರ್. ಅವರ್ ಪ್ರೀವಿಯಸ್ ಇಯರ್ ಅಂದ್ರೆ 2019 and 20. 2019 and 20 CII is always 289. So cost of acquisition into 289, this 289 is fixed one, divided by CII for the year of purchase or CII of 2001 and 2 whichever is later. So this is the alternative formula for that, to finding the cost of acquisition, index cost of acquisition. The next point, important point, or formula for computing indexed cost of improvement. Index cost of improvement formula, cost of improvement ಅವರೇ ಕೊಟ್ಟಿರ್ತಾರೆ ಪ್ರಾಬ್ಲಮ್ ಅಲ್ಲಿ, into CII for the year of transfer. CII for the year of transfer is always, CII for the year of transfer is always 2019 and 20.
So 2019 and 20 year CII is always 289 itself, divided by CI for the year of improvement. So this is a formula for computing indexed cost of improvement. The next note, the cost of improvement prior to 1/4/2001 is not taken, hence not to be added to the cost of acquisition. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ 1/4/2001 ಗಿಂತ ಬಿಫೋರ್ ಆಗಿದ್ರೆ ಅಂತಹ ಕಾಸ್ಟ್ ಅನ್ನ ಇಲ್ಲಿ ಕನ್ಸಿಡರ್ ಮಾಡೋ ಹಾಗಿಲ್ಲ, ಇಂಡೆಕ್ಸ್ಡ್ ಮಾಡೋ ಹಾಗೋ ಅವಶ್ಯಕತೆ ಇಲ್ಲ. Then next note, if the asset was acquired before 1/4/2001, the assessee is allowed to option of fair market value as on 1/4/2001 or the actual cost, whichever is higher, and can claim as deduction for cost of improvement. So this is also be very important note. If the asset was acquired before 1/4/2001, the assessee is allowed to option of fair market value or cost of acquisition. Whichever is higher, that one is he can claim. ಸೊ ಯಾವ್ದಾದ್ರು ಅಸೆಟ್ 1/4/2001 ಗಿಂತ ಬಿಫೋರ್ ಪರ್ಚೇಸ್ ಆಗಿದ್ರೆ ಅಂತ ಟೈಮ್ ಅಲ್ಲಿ ಅಸೆಸಿ ಹತ್ರ ಎರಡು ಆಪ್ಷನ್ಸ್ ಇರುತ್ತೆ. ಅವನು ಫೇರ್ ಮಾರ್ಕೆಟ್ ವ್ಯಾಲ್ಯೂನ್ ಕೂಡ ಅಕ್ಸೆಪ್ಟ್ ಮಾಡ್ಬೋದು ಅಥವಾ ಸೆಲೆಕ್ಟ್ ಮಾಡ್ಬೋದು, ಅಥವಾ ಕಾಸ್ಟ್ ಆಫ್ ಎಕ್ವಿಸಿಷನ್ ಕೂಡ ಸೆಲೆಕ್ಟ್ ಮಾಡ್ಬೋದು. ಯಾವ್ದು ಜಾಸ್ತಿ ಇರುತ್ತೋ ಅದನ್ನ ಅವ್ನು ಕ್ಲೇಮ್ ಮಾಡ್ತಾನೆ. ಸೊ ದಿಸ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್ ನೋಟ್ ಟು ದಟ್. ಸೊ ಇಲ್ಲಿಗೆ ದ ಫಾರ್ಮೆಟ್ ಆಸ್ ವೆಲ್ ಆಸ್ ಇಂಪಾರ್ಟೆಂಟ್ ನೋಟ್ ಮುಗೀತು. ನೆಕ್ಸ್ಟ್ ವಿಡಿಯೋ ಆನ್ ವರ್ಡ್ಸ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಅನ್ನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.